ಯಾರೊಬ್ಬರು ದೀಪ ಹಚ್ಚಲು ದಿಕ್ಕಿಲ್ಲವೇ ಈ ನನ್ನ ಅರಮನೆಯಲ್ಲಿ? ನಾನೇ ಲೈಟ್ ಹಚ್ಚುತ್ತೇನೆ. ಎಲ್ಲಿ ಹಾಳಾಗಿರೋ ಬಡ್ಡಿ ಮಕ್ಕಳ್ರ? ಯಾರೋ ನೀನು? ಕತ್ತಲು ಬೆಳಕು, ಸೂರ್ಯ ಚಂದ್ರ, ನೋವು ನಲಿವು, ಹುಟ್ಟು ಸಾವು, ಬ್ರಹ್ಮ ಯಮಕಿಂಕರ, ಇವುಗಳನ್ನೆಲ್ಲ ಮೀರಿರುವುದು ಇನ್ನೂ ಒಂದು ಶಕ್ತಿ ಇದೆ. ಅದೇ 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 ಆತ್ಮ, ಪರಮಾತ್ಮ. ಆತ್ಮ ಪರಮಾತ್ಮ. ಇಂದು ಅಸೆಂಬ್ಲಿ ಮೀಟಿಂಗ್ ಬೇರೆ ಇತ್ತು, ಆದರೂ ಮನಸ್ಸು ತಡೆಯಲಿಲ್ಲ. ಏರೋಪ್ಲೇನ್ ಹಿಡಿದು ಬಂದೆ. ಈ ನನ್ನ ಜೀವನದಲ್ಲಿ ಏನು ತಪ್ಪಿಸಿಕೊಂಡರು, ಈ ಅಣ್ಣ ತಂಗಿ ಹುಟ್ಟುಹಬ್ಬ ಒಂದೇ ದಿನ ಇರೋದ್ರಿಂದ ಅದನ್ನು ತಪ್ಪಿಸಿಕೊಳ್ಳಲು ಸಾಧ್ಯ ಇಲ್ಲಮ್ಮ. ಹಾ ಕಾವೇರಿ, ವಿಶ್ ಯು ಹ್ಯಾಪಿ ಬರ್ತ್ಡೇ. ನಿನಗೂ ಅಷ್ಟೇನ. ನಿನ್ನ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ತಂದೆ ತಾಯಿ ಮುಖ ನೋಡದ ಈ ನಿನ್ನ ತಂಗಿಯನ್ನು ಮಹಾರಾಣಿಯಾಗಿ ಬೆಳೆಸಿದ್ದೀಯ. ನಿನ್ನಂತ ಅಣ್ಣನ ಪಡೆದ ನಾನೇ ಭಾಗ್ಯವಂತಳು. ಹಾ, ನಾವು ಬರೋಕ್ಕಿಂತ ಯಾರಾದ್ರೂ ಬಂದಿದ್ರೆ ಇಲ್ಲಿಗೆ? ಇಲ್ವನ, ಯಾರು ಬಂದಿಲ್ಲ. ಯಾಕನ್ನ ಯಾರಾದ್ರೂ ಬರೋರಿದ್ರೆ? ಹೇ ಹಾಗೇನಿಲ್ಲಮ್ಮ. ಇಂದು ನಮ್ಮ ಬರ್ತಡೇ ನಿಮಿತ್ತ ನೀನು ಚಿಕ್ಕವಳಿದ್ದಾಗ ಒಂದು ಹಾಡು ಹಾಡ್ತಿದ್ದಲ್ಲಮ್ಮ, ಆ ಹಾಡು ಹಾಡು. ಆಯ್ತಲ್ಲ, ಹೀಗೆ ಆನಂದ ತುಂಬಿರಲೆಂದು ಸಂಯಮ ನಿನ್ನ ಬಾಳು ಬಂಗಾರವಾಗಲೆಂದು ಹಾರೈಸುವೆ ನಾನೀ ದಿನ. ಬಾಳಲಿಗೆ ಆನಂದ ತುಂಬಿರಲೆಂದು, ಎಂದೆಂದು ಬಾಳಲಿಗೆ ಆನಂದ ತುಂಬಿರಲೆಂದು ಸಂಯಮ ನಿನ್ನ ಬಾಳು ಬಂಗಾರವಾಗಲೆಂದು, ಸಂಯಮ ನಿನ್ನ ಬಾಳು ಬಂಗಾರವಾಗಲೆಂದು ಹಾರೈಸುವೆ ನಾನೀ ದಿನ, ಹಾರೈಸುವೆ ನಾನೀ ದಿನ. ಬಾಳಲಿಗೆ ಆನಂದ ತುಂಬಿರಲೆಂದು ಸಂಯಮ
ನಿನ್ನ ಬಾಳು ಬಂಗಾರವಾಗಲೆಂದು ತಂಗಮ್ಮ ನಿನ್ನ ಬಾಳು ಬಂಗಾರವಾಗಲೆಂದು ಹಾರೈಸುವೆ ನಾನೀ ದಿನ ಹಾರೈಸುವೆ ನಾನೀ ದಿನ ಅಣ್ಣ, ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ನೀನು ಬೇಗನೆ ಸ್ನಾನ ಮಾಡು, ಏಕೆಂದರೆ ನಿನಗೆ ವಿಶ್ ಮಾಡಲು ಅಧಿಕಾರಿಗಳು ಬರ್ತಾರೆ. ಆಯ್ತಮ್ಮ, ಹೊರಗಡೆ ಊಟಕ್ಕೆ ಹೋಗೋಣ, ಬೇಗ ಬಂದ್ಬಿಡು. ಮುಗ್ಧ ಹುಡುಗಿ, ನಾನು ಮಾಡುವ ಕೆಟ್ಟ ಕೆಲಸ ನನ್ನ ತಂಗಿಗೆ ಗೊತ್ತಾಗಬಾರದು. ಇಲ್ಲಿವರೆಗೂ ಯಾವ ವಿಷಯಗಳು ಗೊತ್ತಿಲ್ಲ, ಇನ್ನು ಮುಂದವೂ ಗೊತ್ತಾಗಬಾರದು. ಇದುವೇ ಗುಪ್ತ ರಾಜಕೀಯ. ವಿಶ್ ಹ್ಯಾಪಿ ಬರ್ತ್ಡೇ ಮಿನಿಸ್ಟರ್ ಸಾಹೇಬರಿಗೆ. ಮಾಲಕ್ರೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವು ಹಿಂಗ ಈ ದರಿದ್ರ ಜನರಿಗೆ ದುಃಖ ಕಿರುಕುಳ ಕೊಟ್ಕೋತ ಹಾಯಾಗಿರ್ಬೇಕಂತ ಹೇಳಿ ಆ ಸ್ವಾಮಿನಿಂಗನಲ್ಲಿ ಬೇಡ್ಕೊಳತ್ತ ನೋಡ್ರಿ. ನಿಮಗೆ ಗೊತ್ತೈತೇನ್ರಿ, ಈಗೇನು ದುನಿಯಾದೊಳಗೆ ಪ್ರಚಾರ ಮುಖ್ಯ ರೀ, ಪ್ರಚಾರ ಮುಖ್ಯ. ಶಾಸಕರು ಮಿನಿಸ್ಟ್ರು ತಮ್ಮ ಕ್ಷೇತ್ರದಲ್ಲಿ ಇರ್ಲಿಲ್ಲ ಅಂದ್ರೂ ಕೂಡ ಅವ್ರ ಕಟೋಟ್ರು ಮಾತ್ರ ಊರಾಗ ಮೆರಿತಿರ್ಬೇಕ್ರಿ, ಮೆರಿತಿರ್ಬೇಕು. ಇದೇನಿದು ಸಾಹೇಬ್ರೆ, ಈ ಸಲ ನಿಮ್ಮ ಬರ್ತಡೇ ಬೆಂಗಳೂರಲ್ಲಿ ಆಚರಣೆ ಮಾಡ್ಕೊತ ಹೇಳಿದ್ರಿ. ಗರುಡ, ಇದುವೇ ಗುಪ್ತ ರಾಜಕೀಯ. ನಮ್ಮ ಮತಕ್ಷೇತ್ರಕ್ಕೆ ಯಾವತ್ತು ಬರೆದು ಹೋದ್ರು, ಹುಟ್ಟಿದಾಗ, ಸತ್ತಾಗ, ಮದುವೆಯಾಗ ಬಂದ್ರೆ ನ್ಯೂಸ್ ಪೇಪರ್ನಲ್ಲಿ ಜನರ ಬಾಯಲ್ಲಿ ಹೊಗಳಿಕೆ ಬರ್ತೈತಿ ಮತ್ತು ನಮ್ಮ ರಾಷ್ಟ್ರೀಯ ನಾಯಕರ ಮನಸ್ಸಿನಾಗ ಉಳಿತೀವಿ. ಇದುವೇ ಕಾಸಿಲ್ದೆ ಪಬ್ಲಿಸಿಟಿ ಅಂದರೆ ಗುಪ್ತ ರಾಜಕೀಯ. ಏನೇ ಆದ್ರೂ ಗೌಡ್ರಿ, ತಮ್ಮದು ಚಾಣಕ್ಯ ತರ, ರಾಜಕೀಯತೆಲೆ ಅಲೆಕ್ಸಾಂಡರ್ ತರ, ನೀತಿ ಆಡಳಿತ ಲಾವ್ ಡಾಲ್ ಹೌಸಿಯ ತರ ಸಿದ್ಧಾಂತ. ಏ ಮಾರ ಸಾಹೇಬ್ರ ಬರ್ತಾರೆ ಸ್ಪೆಷಲ್ಗೆ ಏನಾಯ್ತು? ರೆಡಿ ಐತ್ರಿ ಸಾಬ್ರ, ರೆಡಿ ಐತಿ. ಮೊದಲ ಡ್ಯಾನ್ಸ್, ಆ ನಂತರ A to Z.
ಇವ್ರು ಕುಡಿದು ನೋಡಿ ನನಗೂ ಕುಡಿಯಂಗಾಗ್ಲತ್ತತಿ. ಆದ್ರೆ ಏನ್ ಮಾಡೋದು, ರೊಕ್ಕ ರೂಪದಾಗ ಹೆಚ್ಚಕ್ಕಾರ. ಅವ್ರು ಕುಡಿ ಬ್ರ್ಯಾಂಡ್ ನಮ್ಗೆ ಹೆಂಗ್ ಸಿಗ್ತೈತ್ರಿ? ನಮಗೇನಿದ್ರು 50 ರೂಪಾಯ್ದು 60 ರೂಪಾಯ್ದು ಅಷ್ಟೇ. ಅದಿರ್ಲಿಪ್ಪ, ಇವರು ಮಾಲಕರು ಹೆಂಗಪ್ಪ ಅಂತ ಕೇಳಿದ್ರ ಎಷ್ಟು ಕುಡಿದ್ರು ಕಡಿಮೆನ ಅಷ್ಟು ಕುಡಿತಾರ. ಆಗದಂಗ ಮುತ್ತ ಕೊಡಲೇನ ಬಂದ, ತೆಕ್ಕಿಗೆ ಸಿಗವಲ್ಲಿ ಹಕ್ಕಿ ಮನೆ ಕಡೆಗೆ ಬೆಟ್ಟ್ಯಾಗ ಸಂಜೆ ಮುಂದ. ಹತ್ಯಾವ ಬಿಕ್ಕ ಹೋಗಬ್ಯಾಡ ನಕ್ಕ, ಹೆಂಗಾರ ಬಾ ಒಮ್ಮೆ ಬದಲಿಸಿ ದಿಕ್ಕ. ಗೊತ್ತಾದ ಮ್ಯಾಲ ಗೊತ್ತಾಗದಂಗ ಮುತ್ತ ಕೊಡಲೇನ ಬಂದ. ಈ ನಾಟಕದ ಕಥಾ ಸಂಚಾಲಕರಾಗಿರ್ತಕ್ಕಂಥ